ನಾನು PGಲಿ ಇದ್ಕೊಂಡು ನನಗೆ ಈ ತರ ಟಾರ್ಚರ್ ಮಾಡ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಅದನ್ನ ಮನೇಲಿ ಕಳಿಸ್ತೀನಿ, ಬ್ಲಾಕ್ ಮೇಲ್ ಮಾಡೋದು ಫ್ರೆಂಡ್ಸ್ಗೆ. ಒಂದು ದೊಡ್ಡ ದುರಂತ ನಡೆದಿದೆ ಸರ್. ಇವ್ರ ಹೆಸರು ನಾಗರತ್ನ ಅಂತ. ಪಾಪ ಇವತ್ತು ನಾ ಕಾಟಂಪೇಟೆಯಲ್ಲಿ ಇದೀವಿ. ಹುಡುಗನ ಹೆಸರು ಏನಮ್ಮ? ವಿಜಯ್ ಕುಮಾರ್ ಅನ್ನೋನು ಇವ್ರನ್ನ 3 ವರ್ಷದಿಂದ ಲವ್ ಮಾಡ್ತೀನಿ ಅಂತ ಹೇಳಿ ಟಾರ್ಚರ್ ಕೊಟ್ಟು ಲವ್ ಮಾಡ್ಕೊಂಡು ಓಡಾಡ್ಕೊಂಡಿದ್ದಾರೆ. ಆದ್ರೆ ಈ ಪ್ರಾಬ್ಲಮ್ ಏನಂದ್ರೆ ಆಲ್ರೆಡಿ ಅವ್ನಿಗೆ ಮದುವೆ ಆಗಿ ಮಕ್ಳಿದಾರಂತೆ. ಅವ್ನು ಇವಾಗ ಇವ್ರಿಗೆ ದುಡ್ಡು ಕೊಡು ಅಂತ ಟಾರ್ಚರ್ ಮಾಡೋದು, ಇವರಿಬ್ರು ಜೊತೆಗಿರೋ ವಿಡಿಯೋ ಮಾಡ್ಕೊಂಡಿದ್ದಾನೆ. ಈ ಹುಡುಗಿ ಗೊತ್ತು ಮಾಡ್ಕೊಂಡಿರೋದು. ಆ ವಿಡಿಯೋ ಮಾಡ್ಕೊಂಡು ಹೆವಿ ಬ್ಲಾಕ್ ಮೇಲ್ ಮಾಡ್ತಾನೆ. 1 ಲಕ್ಷ ತನಕ ದುಡ್ಡು ಕಿತ್ಕೊಂಡಿದ್ದಾನೆ. ಇವತ್ತು ಈ ಕಾಟಂಪೇಟೆ ಮೆಜೆಸ್ಟಿಕ್ ಕಾಟಂಪೇಟೆಯಲ್ಲಿ ಒಂದು ರೂಮ್ ಮಾಡಿದಾನಂತೆ. ಇವತ್ತು ಬಾ ದುಡ್ಡು ತಗೊಂಬಾ, ರೂಮಿಗೆ ಬರ್ಬೇಕು ನೀನು, ಇಲ್ಲಾಂದ್ರೆ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಹೆವಿ ಟಾರ್ಚರ್ ಕೊಟ್ಟು ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ. ಹುಡುಗಿ ಸಮೇತ ನಾವು ಲೈವ್ ಅಲ್ಲಿ ಬಂದಿದ್ದೀವಿ. ಇವತ್ತು ನನ್ನ ಮಗನ ಅರೆಸ್ಟ್ ಮಾಡಿಸಿ ಇಲ್ಲಿಂದ ಹೋಗ್ತೀವಿ ಸರ್. ಸರ್ ನಾನು PGಲಿ ಇದ್ಕೊಂಡು ನನಗೆ ಈ ತರ ಟಾರ್ಚರ್ ಮಾಡ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಅದನ್ನ ಮನೇಲಿ ಕಳಿಸ್ತೀನಿ, ಬ್ಲಾಕ್ ಮೇಲ್ ಮಾಡೋದು ಫ್ರೆಂಡ್ಸ್ಗೆಲ್ಲ ಕಳಿಸ್ತೀನಿ. ಇಲ್ಲ ತುಂಬಾ ಲವ್ ಮಾಡಿದ್ರೆ ಮದುವೆ ಆಗ್ಬೇಕಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕು. ಅದು ಬಿಟ್ಟು ನೀವು ವಿಡಿಯೋಗಳು ಮಾಡ್ಕೊಂಡಂತದ್ದು ಏನಿತ್ತು ನಿಮ್ಮಿಬ್ಬರಿಗೆ? ಅವ್ನು ಬ್ಲಾಕ್ ನನ್ಗೆ ಗೊತ್ತಿದ್ದಂಗೆ ವಿಡಿಯೋ ಮಾಡ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಿರೋದು ಸರ್. ಇವಾಗ ತಪ್ಪಲ್ವಮ್ಮ? ನಿಮ್ಮ ನೋಡಿ ನೀವು ಮಾಡಿರೋದು ನಿಮ್ಮ ಫ್ಯಾಮಿಲಿ ಎಲ್ಲ ಅನುಭವಿಸ್ಬೇಕು. ಇವಾಗ ಅವ್ನು ಏನ್ ಮಾಡ್ಬೇಕು ಅಂತ ಇದ್ರೆ ಕಾನೂನು ರೀತಿಯಲ್ಲಿ ಅರೆಸ್ಟ್ ಮಾಡ್ತೀರಾ? ಅವನಿಗೆ ಶಿಕ್ಷೆ ಆಗ್ಬೇಕು ಸರ್. ಮತ್ತೆ ನಾನು ತುಂಬಾ ಸಾಲ ಮಾಡಿಟ್ಟಿದ್ದೀನಿ ಸರ್ ಅವನಿಂದ. ಸಾಲ ಮಾಡ್ಕೊಡೋದೇನಿತ್ತು ಅವ್ನಿಗೆ? ಅವ್ನು ತನಗೆ ಟಾರ್ಚರ್ ಮಾಡಿರೋದು ಸರ್, ಹೊಡೆದು ಬಡ್ದು ತುಂಬಾ ಹಿಂಸೆ ಮಾಡಿರೋದು. ಆಯ್ತು, ಇವಾಗ ಎಲ್ಲಿ ಹೋಗ್ತಿದ್ದಾನೋ ಅದೇ ರೂಮ್ ಕರ್ಕೊಂಡು ಹೋಗು. ನೀನು ಹೋಗು, ರೆಡ್ ಹ್ಯಾಂಡ್ ಆಗಿ ನಾವೇ ಡೈರೆಕ್ಟ್ ಆಗಿ ಬರ್ತೀವಿ. ಅವನ ಪೊಲೀಸರು ಅರೆಸ್ಟ್ ಮಾಡ್ತೀವಿ. ನೀವು ಕಾನೂನು ರೀತಿಯಲ್ಲಿ FIR ಮಾಡಿಸಲೇಬೇಕು ಅವ್ನ ಮೇಲೆ. ಸರಿನಾ? ಆಯ್ತು ಸರ್. ಓಕೆ ಆಯ್ತು.